ಎಷ್ಟು ಕೊಬ್ಬಿಯೊಳಗೆ ಒಂದು ಫೋನ್ ಎತ್ತುತ್ತಾ ಇಲ್ಲ, ಏನಿಲ್ಲ. ಏನು ಸ್ಟೇಟಸ್ ಬೇರೆ ಹಾಕಿದ್ಲು, ನೋಡಿದ ತಕ್ಷಣ ಡಿಲೀಟ್ ಮಾಡ್ಬಿಟ್ಲು. ಅದ್ರಲ್ಲಿ ಅಪ್ಪ ಯಾಕಿತ್ತು, ಯಾಕೆ ಏನು ಗೊತ್ತಾಗ್ತಾ ಇಲ್ಲ. ಈ ಅಮ್ಮ ಬೇರೆ ಮನೇಲಿಲ್ಲ, ಇವಳು ಯಾಕೆ ಫೋನ್ ಎತ್ತುತ್ತಾ ಇಲ್ಲ. ಅಲ್ಲ, ಅಪ್ಪ ಮದುವೆಗೆ ಹೋಗಿರೋದು, ಇವಳು ಹೋಗಿರೋದು ಎಲ್ಲ ಒಂದೇ ಮದುವೆಗ. ಯಾರು ಮದುವೆಗೆ ಹೋಗೋಳೆ ಒಂದು ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಛೇ, ಹಾಳಾದವಳಮ್ಮು. ಒಂದು ಫೋನ್ ಎತ್ತುತ್ತಲ್ಲ, ಏನಿಲ್ಲ. ಎಷ್ಟು ದುರಂಕಾರ ಬಂದಿದೆ ಅವಳಿಗೆ. ಇವ್ರ ಮನೆಯವರೆಲ್ಲ ಇಂಥವ್ರೆ, ಬರೀ ದುರಿದವರು, ದುರಂಕಾರದವರು. ಅದಕ್ಕೆ ಅವ್ರು ಕಂಡ್ರೆ ಆಗಲ್ಲ ನಾನು. ಛೇ, ಅದು ಯಾವ ಮಗ್ಳಲ್ಲಿ ಹೋಗಿ ಎದ್ಬಿಟ್ಟು ಹಾಳಾದೆ ಅಭಿನ ಮದುವೆ ಆದ್ನು. ಒಳ್ಳೆ ಪೊರ್ಕಿ ಥರ ಆಡ್ತಾನವನು. ಛೀ ಛೀ. ಈ ಸುಭಾಷ್ ಬೇರೆ ಒಂದು ಕಡೆ ಫೋನ್ ಎತ್ತುತ್ತಾ ಇಲ್ಲ. ಇವಳು ನೋಡಿದ್ರೆ ಯಾವುದೋ ಫೋಟೋ ಹಾಕಿದ್ಲು, ಅದ್ರಲ್ಲಿ ಅಪ್ಪನ ನೋಡಿದೆ, ಬೇರೆ ಯಾರನ್ನೂ ನೋಡೋಕ್ಕೆ ಆಗಲಿಲ್ವಲ್ಲ. ಯಾರ್ಯಾರೋ ಇದ್ರು, ಒಳ್ಳೆ ಸುಭಾಷ್ ಥರನೇ ಯಾರೋ ಒಬ್ಬ ಇದ್ದ. ಯಾರು ಮದುವೆ ಅದು, ನಂಗೆ ತಲೆ ಕೆಟ್ಟ ಗೊಬ್ಬರ ಆಗ್ತಾ ಇತ್ತಲ್ಲ. ಫೋನ್ ಮಾಡಿದ್ರೆ ಅವ್ಳು ಫೋನ್ ಎತ್ತುತ್ತಾ ಇಲ್ಲ. ಏನು ಮಾಡೋದು ಇವಾಗ. ಅಮ್ಮ ಬೇರೆ ಎಲ್ಲೋದ್ಲೋ ಏನೋ, ಬರೀ ಊರು ಸುತ್ತಾಳೆ ಈ ಅಮ್ಮ. ಯಾಕೆ ನಿಮಗಳು ಹಂಗೆ ಬಡ್ಕತಿದ್ಯೆ, ಏನಾಯ್ತು? ಅಲ್ಲೇ ನಾನು ಚಪ್ಪಲಿ ಬಿಟ್ಟು ಬರೋ ಗಂಟನವ ಏನು ಜೋರು ಜೋರಾಗ ಒಬ್ಬೊಬ್ಳೆ ಮಾತಾಡ್ತಾ ಇದ್ದಿಲ್ಲ, ಫೋನಲ್ಲೂ ಮಾತಾಡ್ತಿಲ್ಲ. ಏನಾಯ್ತು ನಿನಗೆ? ಅಲ್ಲ, ನಿಮ್ಮ ಅಪ್ಪ ಬರ್ಲಿವ, ಎಲ್ಲೋ ಹಾಳಾಗಿ ಹೋಗಿದ್ನಲ್ಲ ಮುಂಡೆ ಮಗ. ಅಲ್ಲ, ಚಿನ್ನ ಚರಗ ತಕೊಂಡು ಹೋಗೋನಲ್ಲ ಅವನು. ನಂಗೆ ಸಿಟ್ಟತ್ತೋತಾದೆ. ಅವನಿಗೊಂದು ಫೋನ್ ಮಾಡಿ ಮೊದಲು. ನಿನ್ ಗಂಟ ಫೋನ್ ಎತ್ತಲ್ಲ ಕಣಮ್ಮ. ಅಲ್ಲ, ಅಪ್ಪಾಜಿನೂ ಫೋನ್ ಎತ್ತುತ್ತಾ ಇಲ್ಲ, ಅಮ್ಮನೂ ಎತ್ತುತ್ತಾ ಇಲ್ಲ. ಅಮ್ಮ, ನಿಂಗೊಂದು ವಿಷಯ ಗೊತ್ತಾ? ಅಮ್ಮ ಯಾವುದೋ ಫೋಟೋ ಕೊಟ್ಟು ಹಾಕಿದ್ಲು ಕಣಮ್ಮ. ಫೋಟೋ ಹಾಕಿದ್ಲ? ಎಲ್ಲಿಗೆ ಹಾಕಿದ್ಲು? ಅಲ್ಲ, ಅವಳಿಗೆ ನೀನು ಫೋನ್ ಮಾಡ್ಕೋಗಿದೆ ಅಮ್ಮ ಆನೆ ಮೇಲೆ ಇಲ್ದವ್ರಿಗೆ. ಅವ್ರಿಗೆ ಫೋನ್ ಮಾಡ್ಬೇಡ ನೀನು, ಬಾಯ ಮುಚ್ಕೊಂಡು ನೀನು. ಮೈ ಮೇಲೆ ಬಿದ್ದು ಯಾವತ್ತೂ ಹೋಗಕ್ಕೆ ಹೋಗಬಾರ್ದು. ಇಂತಲ್ಲ ಬುದ್ಧಿ ಇಲ್ವ ನಿಂಗೆ? ಏ ಅಮ್ಮ, ನಾನು ಹೇಳದ ಪೂರ್ತಿ ಕೇಳಿಸ್ಕೊ, ಆಮೇಲೆ ಮಾತಾಡುವಂತೆ. ಏನೇ ಅಂತದು ಹೇಳು ಜಲ್ದಿ, ಅದೇನು ಅಂತ. ಅಮ್ಮ, ಏನು ಗೊತ್ತಾ, ಏನೋ ನಮಗೆ ಕಣ್ಣಿಗೆ ಕಾಣ್ದಂಗೆ ಅಪ್ಪಯ್ಯ ಏನೋ ನಡೆಸ್ತೈತೆ ಕಣಮ್ಮ. ಈ ಅಮ್ಮು ಅವಳಲ್ಲ, ಈ ಅಮ್ಮು ಅಪ್ಪಯ್ಯ ಒಂದೇ ಮದುವೆಗೆ ಹೋಗಿರೋದು. ಆ ಫೋಟೋನ ಹಾಕ್ಬಿಟ್ಲಲ್ಲ, ನಾನು ಅಮ್ಮು ಯಾವುದೋ ನನ್ನ ನಂಬರ ಸೇವ್ ಮಾಡ್ಕೊಂಡಿದ್ದೆ. ಆವಾಗ ಸೇವ್ ಮಾಡಿದ್ರೆ ಅವಳು ಏನು ಹಾಕಿದ್ರು ನನಗೂ ಬರ್ತವೆ. ಆವಾಗ ಅಪ್ಪಯ್ಯಂದು ಇನ್ನು ಯಾರ್ಯಾರ್ದು ಇತ್ತು ಕಣಮ್ಮ, ನೋಡೋ ಅಷ್ಟಲ್ಲಿ ಡಿಲೀಟ್ ಮಾಡ್ಬಿಟ್ಲು ಕಣಮ್ಮ. ತೆಗೆದುಬಿಟ್ಲು ಫೋಟೋನ. ಹೆಂಗಮ್ಮ ಮಾಡೋದು ಇವಾಗ? ಅಪ್ಪಯ್ಯ ಅಂತೂ ಇತ್ತು ಅಮ್ಮ, ಅಪ್ಪಯ್ಯನೇ ಮೊದಲು ನೋಡಿದ್ದು. ಆಮೇಲೆ ಸುಭಾಷ್ ಥರ ಬೇರೆ ಯಾರೋ ಕಂಡ್ರು ಕಣಮ್ಮ. ಅಮ್ಮ, ಏನು ಮಾಡೋದು? ಅಮ್ಮ ಇವಾಗ ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ. ಏನಮ್ಮ ಮಾಡೋದು ಇವಾಗ? ಏನೇ ಮಾತಾಡ್ತಿದ್ಯಾ? ಅಲ್ಲ, ಏನು ಫೋಟೋ ಏನು? ನಿಮ್ಮ ಅಪ್ಪ ಯಾಕೆ ಯಾವ ಮದುವೆ? ಅಮ್ಮು ಅಂದರೆ ಯಾವಳೇ? ಅಭಿ ತಂಗಿ ಅಲ್ವಾ? ಹೂ ಕಣಮ್ಮ, ಅವಳೇನೋ ಫೋಟೋ ಹಾಕಿದ್ಲು, ಅದ್ರಲ್ಲಿ ಅಪ್ಪಯ್ಯ ಇತ್ತು. ನಿಂಗೆ ಹೇಳೋದೇನು ಬೇಕು, ತಲೆಗೋಗಲ್ವಾ? ಮತ್ತೀಗ ಫೋನ್ ಮಾಡಿ ಅವಳಿಗೆ, ಫೋನ್ ಎತ್ತಕ್ಕೇನು ದೊಡ್ಡರೋಗಳಿಗೆ. ಅಲ್ಲೇ ಯಾವ ಮದುವೆಗೆ ಹೋಗೋಳೆ, ಏನು ಕತೆ ಅಂತ ತಿಳ್ಕೊ. ಮುಂಡೆ ಮಗ ಬೇರೆ ಸುಮ್ಮನೆ ಸರ ತಕೊಂಡು ಹೋಗೋನೆ. ಫೋನ್ ಮಾಡಿ ಇನ್ನೊಂದ್ಕಿತ. ಅಮ್ಮ, 50 ಸರಿ ಮಾಡ್ತಿದ್ದೀನಿ ಆಗಿಂದ. ಫೋನ್ ಎತ್ತಕ್ಕೆ ಸಾಯ್ತಾವಳೆ ಕಣಮ್ಮ, ಫೋನೇ ಎತ್ತುತ್ತಾ ಇಲ್ಲ. ನಾನು ನೋಡಿದ್ದೀನಿ ಅಂತ ಗೊತ್ತಲ್ವಾ, ಇನ್ನು ತಲೆ ತಿಂತಾಳೆ ಅಂತ ಅಂದ್ಬಿಟ್ಟು ಫೋನ್ ಎತ್ತುತ್ತಾ ಇಲ್ಲ. ಅಮ್ಮ, ಏನೋ ನಡೆಸ್ತವ್ರೆ ಕಣಮ್ಮ, ನಮಗೆ ಗೊತ್ತಿಲ್ದಂಗೆ. ನಂಗಂತೂ ಸಿಕ್ಕಾಪಟ್ಟೆ ಭಯ ಆಯ್ತೈತೆ. ಹೆಂಗಮ್ಮ ಮಾಡೋದು ಇವಾಗ? ಹಾಳಾಗೋಗ್ಲಿ, ಅಲ್ಲಿ ಹೋಗ್ಬರಿ. ಅಭಿಕ್ದು ನಂಬರ್ ಐತಾ ನಿಮ್ಮ ಅತ್ತೆದು? ಹ್ಞೂ ಕಣಮ್ಮ, ಐತೆ. ಮತ್ತೆ ಇನ್ನೇನು ಕಣಿ ಕೇಳ್ತಿದ್ಯಾ? ಮಾಡೋಳಿಗೆ ಫೋನೇ. ಅವಳಿಗೆ ಫೋನ್ ಮಾಡಿ ನಿಮ್ಮ ಮಗಳಿಗೆಲ್ಲ ಮಾಡಿದ್ಲು, ಫೋನ್ ಎತ್ತಾ ಇಲ್ಲ. ಅದೇನು ಎಲ್ಲಿ ಕಳ್ಸಿದ್ರೆ ನಿಮ್ಮ ಮಗಳನ್ನ ಅಂತ ಕೇಳ್ಕೊಂಡು ನೋಡೋಣ. ಒಂದ್ಸರಿ ಫೋನ್ ಮಾಡೋಳಿಗೆ ಗೊತ್ತಾಗ್ತದೆಲ್ಲನೂ. ಓ ಸರಿ ಮಮ್ಮಿ, ಆಯಿತು. ನಂಗೆ ಇದೆಲ್ಲ ತಲೆಗೆ ಓಡಲಿಲ್ಲ. ನಿಂಗೆ ಇವೆಲ್ಲ ತಗೋಗಿದ್ರೆ ನೀನು ಯಾಕೆ ಹಿಂಗಿರ್ತಿದ್ದೆ? ಬಾ, ಮಾಡು ಜಲ್ದು. ಅದೇನು ತಿಳ್ಕೊಳ್ಳೋಣ ಮೊದಲು. ಮುಂದೆ ಮಗ ಚೈನ್ ತಗೊಂಡೋಗೋದು ಯಾವ ಮುಂದೆ ಕೊಟ್ಟವನು. ನನಗೆ ಹೊಟ್ಟೆಲ್ಲ ಉರಿತೈತಲ್ಲಿ. ಅಲ್ಲೇ ಈ ಕಾಲದಲ್ಲಿ ಚಿನ್ನದ ರೇಟು ಆಳೆ 9,000 ಹೋಗೈತೆ. ಅಂಥದ್ರಲ್ಲಿ 50 ಗ್ರಾಮ್ ಚೈನ್ ತಗೊಂಡು ಹೋಗೋನಲ್ಲ ಇವನು ಸಾರವ. ನಾನು ಏನು ಬದುಕಬೇಕಾ ಸಾಯ್ಬೇಕಾ ನಾನು? ಸುಮ್ಮನಿರಮ್ಮ ನೀನು. ಸ್ವಲ್ಪ ಫೋನ್ ಮಾಡ್ತಿದ್ದೀನಿ, ಗೋಳ ಆಡಬೇಡ. ಎಲ್ಲಿ ಅಪ್ಪಾಯ ಬರ್ತದೆ, ಅವಾಗ ಕೇಳೋಣ ಎಲ್ಲಿ ತಗೊಂಡೋಗೈತೆ ಅಂತ. ತಂದಿದ್ದೆ ಕೊಡ್ತಾನಂತೆ.
ಲೋಕ ನನ್ನ ಮಗ ಏನು ಮೆರಿತ ನಂಗೆಯ ಏನು ಮಾಡನೆ ಹೇಳಂಗಿಲ್ಲ ಕೇಳಂಗಿಲ್ಲ ಒಂಥರ ಇದಾದಂಗೆ ಆಗ್ಬಿಟ್ಟೈತೆ ನಂಗಂತುವ ಟೂರ್ 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 ಮಾತಾಡ್ತಾವಳೆ ಎತ್ತಿಲ್ಲ ಎಲ್ಲೋಗಳ ಲೋಪರಿ ಸುಮ್ಮಿರಮ್ಮ ಇನ್ನೂ ಎತ್ತಿಲ್ಲ ಅಲ್ಲ ಹಲೋ ನಾನು ಗೀತಾ ಓ ಸೊಸೆ ಮುದ್ದು ಏನು ಸೊಸೆ ಮುದ್ದು ಇವಾಗ ನೆನ್ಸ್ಕೊಂಡಿದ್ದೀನನ್ನ ನಿನ್ನ ಮನೇಲಿಲ್ಲ ಅಂದರೆ ಮನೆಯೆಲ್ಲ ಬಿಕ್ಕು ಅನಿಸ್ತದೆ ಯಾವಾಗ ಬರ್ತೀಯ ಸೊಸೆ ಮುದ್ದು ನಂಗಂತೂ ಮನೇಲಿ ಇರೋಕ್ಕಾಯ್ತಾ ಇಲ್ಲ ಅಲ್ಲ ಊರಿಗೆ ಬಂದವು ನೀನು ಅಷ್ಟೊಂದೆಲ್ಲ ಕರೆದ್ನಲ್ಲ ನನ್ನ ಮಗ ಬರ್ಬೇಕಲ್ವ ಇವಾಗನ ಬರ್ತೀಯ ಸೊಸೆ ಮುದ್ದು ಕಳಿಸ್ಲ ಅಭಿನ ಸಾಕು ಸಾಕು ನಿಮ್ಮ ನಾಟಕ ನನ್ನ ಹತ್ರ ನಿಮ್ಮ ನಾಟಕ ಎಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ ನಾನು ಹೇಳೋದ ಮೊದಲು ಕೇಳಿಸ್ಕೊ ಫಸ್ಟು ಹೇಳು ಸೊಸೆ ಮುದ್ದು ಅದೇನು ಅಂತ ಏನು ನನಗೆ ಫೋನ್ ಮಾಡಿಬಿಟ್ಟಿದ್ಯಾ ಏನೂ ಇಲ್ಲ ನಿಮ್ಮ ಮಗಳೆಲ್ಲೋಗಳೆ ಯಾರು ಅಮ್ಮನೇ ಕಾಲೇಜ್ಗೆ ಹೋಗೋಳೆ ಏನೋ ಫಂಕ್ಷನ್ ಅದಂತೆ ಅದಕ್ಕೆಯ ಏನು ಫಂಕ್ಷನು ಇಲ್ಲ ಏನೂ ಇಲ್ಲ ಬರೀ ನಾಟಕ ಆಡ್ಕೊಂಡು ಹೋಗೋಳೆ ನಿಮ್ಮ ಜೊತೆಗೆ ಅವಳು ಯಾವುದೋ ಮದುವೆ ಹೋಗೋಳೆ ಆ ಮದುವೆಲಿ ನಮ್ಮ ಅಪ್ಪ ಏನೂ ಹೋಗೈತೆ ಅದು ಯಾವ ಮದುವೆ ಏನು ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳಿ ನೋಡಿ ಬೇಗ ತಿಳ್ಕೊಂಡು ಅಮ್ಮಗೆ ಏನೋ ಒಂದು ಫೋಟೋ ಹಾಕಿದ್ಲು ಆ ಫೋಟೋನ ನನಗೆ ಕಳ್ಸಕ್ಕೆ ಹೇಳಿ ಇಲ್ಲಾಂದ್ರೆ ನಾನು ಸುಮ್ಮನಿರಲ್ಲ ಅಂತ ಹೇಳ್ಬಿಡಿ ಆಮೇಲೆ ಏನು ಮಾತಾಡ್ತೀಯ ಸೊಸೆ ಮುದ್ದು ಅವಳು ಅವಳು ಮದ್ವೆಗೆ ಹೋಗಿಲ್ಲ ಫಂಕ್ಷನ್ಗೆ ಹೋಗೋಳೆ ಫಂಕ್ಷನ್ಗೆ ಕಾಲೇಜ್ನಾಗೆ ಫಂಕ್ಷನ್ ಐತಂತೆ ಅದಕ್ಕೆ ಹೋಗೋಳೆ ಹಂಗೇನು ಇಲ್ಲ ಸೊಸೆ ಮುದ್ದು ನಾನು ಹೇಳ್ದಷ್ಟು ಮಾಡಿ ಇವಾಗ ನಂಗೆ ಸುಮ್ಮನೆ ಸಿಟ್ಟಾಗ್ತಿದ್ರೆ ನಾನು ಸುಮ್ಮನಿರಲ್ಲ 50 ಸರಿ ಹೇಳ್ತಾ ಇದ್ದೀನಿ ಅವಳು ಮದುವೆಗೆ ಹೋಗಿಲ್ಲ ಅಂತ ಅಲ್ಲ ಫಂಕ್ಷನ್ಗೆ ಹೋಗಿಲ್ಲ ಅಂತ ಅಂದ್ರೆ ಫಂಕ್ಷನ್ ಅಂತ ಬಡ್ಕೋತಾ ಇದ್ದೀರಾ ನನಗಿಂತ ಗೊತ್ತಾ ನಿಮಗೆ ಮೊದಲು ಬೇಗ ಅವಳಿಗೆ ಫೋನ್ ಮಾಡಿಬಿಟ್ಟು ಅವಳು ಎಲ್ಲವಳೆ ಏನು ಎಲ್ಲ ಅಂತ ತಿಳ್ಕೊಂಡು ನಿಧಾನಕ್ಕೆ ಅದಾದ್ಮೇಲೆ ನಾವು ಫೋಟೋ ಕಳ್ಸಕ್ಕಿಲಿ ಇಲ್ಲ ಅಂದ್ರೆ ನೋಡಿ ಸರಿಗಿರಲ್ಲ ಆಮೇಲೆ ಅಲ್ಲ ಸೊಸೆ ಮುದ್ದು ನಮ್ಮ ಮನೆಗೆ ಬರಲ್ಲ ಅಂತೀಯ ನಾನೇಕೆ ಇವೆಲ್ಲ ಮಾಡಬೇಕು ನಾನು ಮಾಡಲ್ಲ ಹೋಗು ಸರಿ ಅತ್ತೆ ನೀವು ಹಿಂಗೆ ಮಾಡಿರಿ ನಾನು ನಿಮ್ಮ ಮನೆಗೆ ಬರ್ತೀನಿ ಸರಿನಾ ನಿಜವಾಗ್ಲೂ ಬಂದಿಯಾ ಸೊಸೆ ಮುದ್ದು ದೇವರಣೆ ಬರ್ತೀನಿ ಮೊದಲು ನನಗೆ ಅವಳು ಹಾಕಿದ ಫೋಟೋನ ಕಳಿಸ್ಬೇಕು ಬೇರೆ ಯಾವ್ದನ್ನ ಕಳಿಸಿದ್ರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿ ನೀವೇನ ಫೋಟೋ ಕಳಿಸಿದ್ರೆ ನಾನು ಇವತ್ತೇ ಬರ್ತೀನಿ ಬೇಗ ಅವಳಿಗೆ ಫೋನ್ ಮಾಡ್ಬಿಟ್ಟು ಹೇಳಿ ಓ ಸರಿ ಆಯ್ತು ಸೊಸೆ ಮುದ್ದು ಇರು ಆ ಮೂದೇವಿ ಎಲ್ಲ ಹಾಳು ಬಿದ್ದೋಗೈತೆ ಕೇಳ್ತೀನಿ ಬಟ್ಟೆ ನನ್ನ ಹತ್ರ ಸುಳ್ಳು ಹೇಳ್ಬಿಟ್ಟು ಮದುವೆಗೆ ಹೋಗೋಳ ಮದುವೆಗೆ ಲೋಪನ್ ಮುಡೆ ಕೇಳ್ತೀನಿ ಸೊಸೆ ಮುದ್ದು ಮಾಡ್ತೀನಿ ಇರು ಒಂದು 5 ನಿಮಿಷ ಆಯ್ತಾಯ್ತು ಬೇಗ ಮಾಡಬೇಕು ಸರಿ ಮುದ್ದು ಆಯ್ತು ಮಾತತ್ತೆ ಮುದ್ದು ಅನ್ಕೊಂಡು ಒಳ್ಳೆ ಇರಿಟೇಷನ್ನೇ ಮಾಡ್ತಾಳೆ ಅಮ್ಮ ಏನು ಯಪ್ಪ ಅಂತೂ ಇಷ್ಟನೇ ಆಗಲ್ಲ ಕಣ್ಮಮ್ಮಿ ಏನು ಒಳ್ಳೆ ಹಿಂಗ ಆಡ್ತಾರೆ ಒಳ್ಳೆ ಏನು ನಾಟಕ ಆಡ್ತಾರೆ ನಾಟಕ ಅಂತ ನಮಗೂ ಚೆನ್ನಾಗಿ ಗೊತ್ತು ಅಂದ್ರೂ ಓವರ್ ಆಕ್ಟಿಂಗ್ ಮಾಡ್ತಾರೆ ಕಣ್ಮಮ್ಮಿ ಹಾಳಾಗೋಗ್ಲಿ ಇವಾಗ ಏನಂದ್ಲು ಫೋನ್ ಮಾಡಿಬಿಟ್ಟು ಕಳಿಸ್ತೀನಿ ಅಂತ ಹೇಳಿಲ್ಲ ಅಲ್ಲ ನಿಮ್ಮ ಅಪ್ಪ ಯಾಕ ಯಾವ ಮದುವೆಗೆ ಹೋಗೋನೆ ಅಲ್ಲ ಮಗ ನಂಗೆ ಚಿನ್ನದ ಚೈನ್ದೆ ಚಿಂತೆ ಸುಮ್ಮನೆ ಇರು ಮಮ್ಮಿ ಅತ್ತಗೆ ನನಗಲ್ಲಿ ಬೇರೆ ಟೆನ್ಷನ್ ಆಗಿದ್ರೆ ನಿಂಗೆ ಚಿನ್ನದ ತರ ಚಿಂತೆ ಅಂತ ವ್ಯಕ್ತ ಮಾಡಿಸ್ಕೋಬೋದು ನಾವು ಸುಮ್ಮನೆ ಇರು ಸರಿ ಇವಾಗ ಫೋಟೋ ಕಳಿಸ್ತೀನಿ ಅಂತ ಹೇಳವ್ರೆ ಅಮ್ಮಗೆ ಫೋನ್ ಮಾಡಿಬಿಟ್ಟು ಕಳ್ಸಕ್ಕೆ ಹೇಳ್ತೀನಿ ಅಂತ ಹೇಳಿಲ್ಲ ಅಮ್ಮ ಅದಕ್ಕೆ ನಾನು ಅವ್ರ ಮನೆಗೆ ಹೋಗ್ಬೇಕಂತೆ ಓ ಯಾಕೆ ಮಾಡಕ್ಕೆ ಆಗ್ತಿಲ್ಲ ಅಂತ ಆ ಬಿಕಾರಿಗಳ ಮನೆಗೆ ಹೋಗ್ಬಿಟ್ರೆ ಅಷ್ಟೇ ನಂಗಂತೂ ಇಷ್ಟನೇ ಆಗಲ್ಲ ಮಮ್ಮಿ ಈ ಸುಭಾಷ್ ಬೇರೆ ಫೋನೇ ಎತ್ತುತ್ತಾ ಇಲ್ಲ ಇವನಂತೂ ನನ್ನ ನಂಬರ್ಗಳನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟವನೆ ಕಣ್ಮಮ್ಮಿ ಯಾವ ಹೊಸ ನಂಬರ್ ಬಂದ್ರೂ ಎತ್ತಲ್ಲ ನೀನು ಫೋನ್ ಮಾಡಿ ಆ ಪಟ್ಟಿ ತಲೆ ತಿಂದೆ ಅವನು ತಾನೇ ಇನ್ನೇನು ಮಾಡ್ತಾನೆ ತಲೆ ಬುದ್ಧಿ ಇಲ್ಲ ಬಿಡು ನಿನಗೆ ಏನೋ ಮಾತಾಡಿ ಲಕ್ಷ್ಮಿ ನೋಡು ಏನು ನಾಜೂಕವಳು ಅವಳಂಗೆ ಕಲ್ಸ್ಕೊ ಬುದ್ಧಿಯ ನೀನು ಒಳ್ಳೆ ಬೇಡ್ದಂಗೆ ಆಡ್ತೀಯ ಇನ್ನೇನು ಮಾಡ್ತಾನೆ ಅವನು ತಾನೇ ಮಮ್ಮಿ ನೀನು ನನಗೇನಾದರೂ ಬೈಯಿ ಮಾತೆತ್ತಿ ನಂಗೆ ಲಕ್ಷ್ಮಿ ನೋಡು ಅಂತ ಹೇಳಿದ್ರೆ ನಾನು ಸುಮ್ಮನಿರಲ್ಲ ನೋಡು ಮಮ್ಮಿ ಅವಳು ನನ್ನ ಮುಂದೆ ಅವಳ ಹೆಸರು ಎತ್ತಬೇಡ ನೀನು ಪಾಪ ಒಂದು ಚೆನ್ನಾಗಿ ಮಾಡ್ಕೊತೀಯ ಇನ್ನೇನು ಇಲ್ಲ ನೀನು ಫೋನ್ ಮಾಡಿರೆ ಫೋಟೋ ಏನಾನ ಕಳಿಸಿದ್ರೆ ನನ್ನ ಕರಿ ನೋಡೋಣ ಅದು ಯಾವ ಮುಂಡೆ ಮಗ ಅದು ಯಾವ ಮದುವೆಗೆ ಹೋಗೋಣ ಅಂತ ಆಯಿತು ಅಲ್ಲ
ಇದೆಲ್ಲದಕ್ಕೂ ನಾನು ಬೇಕು. ನಮ್ಮ ಮಮ್ಮಿ ಯಾಕೋ ಸಿಕ್ಕಾಪಟ್ಟೆ ಬೈತೈತಿ ಇತ್ತೀಚೆಗೆ ನನಗೆ. ನಾನು ಸುಭಾಷ್ನ ಮದುವೆ ಹಾಗೆ ಆಗ್ತೀನಿ ಅವನನ್ನು ಮತ್ತೆ. ಸರಿ ಆಯಿತು, ಬರೋ ಮತ್ತೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತೆ ಮುಂದುವರಿಯುವುದು.